ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕ್ಲಾಸ್. ವಿದ್ಯಾರ್ಥಿಗಳ ಹಿಂದಿನ ವಿಡಿಯೋದೊಳಗೆ ನಾವು ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳನ್ನು ಯಾವ ರೀತಿ ಮಾಡೋದನ್ನ ಕಲ್ತ್ವಿ. ಜೊತೆಗೆ ಮೂರು ಟೆನ್ಸ್ಗಳನ್ನು ಅಭ್ಯಾಸ ಮಾಡಿದ್ವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಅಭ್ಯಾಸ ಮಾಡಿದ್ವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಅಭ್ಯಾಸ ಮಾಡಿದ್ವಿ ಮತ್ತು ಸಿಂಪಲ್ ಫ್ಯೂಚರ್ ಟೆನ್ಸ್ ಅನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ವಿಡಿಯೋದೊಳಗೆ ಮತ್ತೆ ಮೂರು ಟೆನ್ಸ್ ಅನ್ನು ನಾವು ಯಾವ ರೀತಿ ಆಕ್ಟಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ವಾಯ್ಸ್ಗೆ ನಾವು ಕನ್ವರ್ಟ್ ಮಾಡೋದನ್ನ ಕಲಿಯೋಣ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದೊಳಗೆ ನಾವು ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನೋಡೋಣ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಿಮಗೆ ಗೊತ್ತಿದೆ ವರ್ಬ್ ಯಾವಾಗ ಯಾವ ರೂಪದಾಗ ಇರ್ತದ, ING ರೂಪದೊಳಗೆ ಇರ್ತದ. ಹಾಗಾದ್ರೆ ಇವಾಗ ನಾವು ಏನ್ ಮಾಡೋಣ ಅಂದ್ರೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇರುವಂತಹ ವಾಕ್ಯವನ್ನ ಪ್ಯಾಸಿವ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಕಲಿಯೋಣ. ಓಕೆ, ನೋಡಿ ಒಂದು ವಾಕ್ಯ ಇದೆ, ಐ ಆಮ್ ರೈಟಿಂಗ್ ಅ ಪೋಯಮ್. ಐ ಆಮ್ ರೈಟಿಂಗ್ ಅ ಪೋಯಮ್. ಮೊದಲನೇ ಕೆಲಸ ಏನು ಮಾಡ್ಬೇಕು ನಾವು? ಎಸ್, ಸಬ್ಜೆಕ್ಟ್ ಯಾವುದು? ಐ ಆಮ್ ರೈಟಿಂಗ್ ಈಸ್ ವರ್ಬ್ ಫ್ರೇಸ್ ಅಂಡ್ ಆಬ್ಜೆಕ್ಟ್ ಅ ಪೋಯಮ್. ಇಷ್ಟು ಕ್ಲಿಯರ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಕೆಲಸ ಏನು ನಮ್ದು? ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಮಾಡ್ಕೊಳ್ಳೋದು. ಓಕೆ, ಅ ಪೋಯಮ್, ಅ ಪೋಯಮ್, ಪೋಯಮ್. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡಬೇಕಲ್ಲ. ಪ್ರೆಸೆಂಟ್ ಟೆನ್ಸ್ ಆಗಿರುವುದರಿಂದ ನಮ್ಮ ಹೆಲ್ಪಿಂಗ್ ವರ್ಬ್ಸ್ಗಳು ಏನಪ್ಪಾ ಅಂತಂದ್ರೆ ಆಮ್, ಈಸ್, ಆರ್. ನೆನ್ಪಿಟ್ಕೊಂಡ್ಬಿಡ್ರಿ. ವಿಚಾರದ ಆಯ್ಕೆಗಳು ನಮ್ಗೆ ಯಾವುದು? ಆಮ್, ಈಸ್, ಆರ್. ಅ ಪೋಯಮ್, ಅ ಪೋಯಮ್ಗೆ ಹೆಲ್ಪಿಂಗ್ ವರ್ಬ್ ಯಾವ್ದು ಯೂಸ್ ಆಗ್ತಪ್ಪ? ಸೂಕ್ತವಾದದ್ದು ಈಸ್. ಅ ಪೋಯಮ್ ಈಸ್. ಇಲ್ಲಿ ನೋಡಿ, ವರ್ಬ ಯಾವ ರೂಪದಾಗೈತಿ? ING ರೂಪದೊಳಗೈತಿ. ವರ್ಬ್ ING ರೂಪದೊಳಗಿದ್ರ ಅಥವಾ ಕಂಟಿನ್ಯೂಯಸ್ ಟೆನ್ಸ್ ದೊಳಗಿದ್ರ ನಾವು ಬೀಯಿಂಗ್ ಅಂತ ಯೂಸ್ ಮಾಡಬೇಕು. ಒಂದು ಎಕ್ಸ್ಟ್ರಾ ಇಲ್ಲಿ ನೆನ್ಪಿಟ್ಕೊಂಡಿದ್ದು ಏನು? ವರ್ಬ ING ರೂಪದಾಗಿದ್ದಿದ್ರೆ ಪ್ಯಾಸಿವ್ ಮಾಡುವ ಸಂದರ್ಭದೊಳಗ ಅದಕ್ಕೆ ಬದಲಾಗಿ ನಾವು ಏನು ಮಾಡ್ಬೇಕಂದ್ರೆ ING ಇದೆಯಾ, ING ಇದೆಯಲ್ಲ, ಅದಕ್ಕೆ ಬದಲಾಗಿ ಬೀಯಿಂಗ್ ಅನ್ನ ಹಚ್ಚಬೇಕು. ಓಕೆ, ಏನಾಯ್ತು ನೋಡಿ ಇವಾಗ? ಎ ಪೋಯಮ್ ಈಸ್ ಬೀಯಿಂಗ್. ಮುಂದಿನ ಪ್ರೊಸೀಜರ್ ಸೇಮ್. ಏನು? ರೈಟ್ ಏನಾಗ್ತದ? V3 ಫಾರ್ಮ್, ರಿಟರ್ನ್. ಅ ಪೋಯಮ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ಕ್ಲಿಯರ್? ಇಲ್ಲಿ ಏನು ಹೊಸದಪ್ಪ ಕಲ್ತೀವಿ ನಾವು? ವರ್ಬ ING ರೂಪದಾಗಿದ್ರ ನಮ್ಗ ಪ್ಯಾಸಿವ್ದಲ್ಲಿ ಬೀಯಿಂಗ್ ಅನ್ನ ಯೂಸ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಸೆಂಟೆನ್ಸ್. ನೋಡಿದ ನೆಕ್ಸ್ಟ್ ಸೆಂಟೆನ್ಸ್ ಇದೆ, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಸಬ್ಜೆಕ್ಟ್ ಯಾವುದು? ಸಬ್ಜೆಕ್ಟ್. ಆರ್ ಪ್ಲೇಯಿಂಗ್ ಇದು ವರ್ಬ್ ಫ್ರೇಸ್. ನೆಕ್ಸ್ಟ್ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ದಿಸ್ ಇಸ್ ಕ್ಲಿಯರ್. ಓಕೆ, ಕ್ರಿಕೆಟ್ ಅನ್ನು ಏನ್ ಮಾಡ್ರಿ ಇವಾಗ? ಆಸ್ ಅ ಆಬ್ಜೆಕ್ಟ್ ಆಯ್ತು ನೋಡ್ರಿ. ಕ್ರಿಕೆಟ್, ಕ್ರಿಕೆಟ್ ಏನ್ ಬೇಕಪ್ಪ? ಆಮ್ ಅರ್ಥದಲ್ಲಿ ಈಸ್. ಕ್ರಿಕೆಟ್ ಈಸ್. ಇಲ್ಲಿ ING ಇರೋದ್ರಿಂದ ಏನು ಹಚ್ಚಬೇಕು? ಬೀಯಿಂಗ್. ವೆರಿ ಗುಡ್. ಬೀಯಿಂಗ್. ಪ್ಲೇದು ವಿತ್ ಫಾರ್ಮ್ ಏನು? ಪ್ಲೇಡ್. ಬೈ they becomes them. Clear? ನೋಡಿ, ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ them. ಎಸ್, ಇದರ ಮೀನಿಂಗ್ ಅರ್ಥ ಆಗ್ತದೆ ನಿಮ್ಗೆ? ಐ ಆಮ್ ರೈಟಿಂಗ್ ಎ ಪೋಯಮ್. ನಾನು ಒಂದು ಕವಿತೆಯನ್ನು ಬರೆಯುತ್ತಿದ್ದೇನೆ. ಆ ಪೋಯಮ್ ಇಸ್ ಬೀಯಿಂಗ್ ರಿಟನ್ ಬೈ ಮೀ. ಒಂದು ಕವಿತೆ ನನ್ನಿಂದ ಬರೆಯಲ್ಪಡುತ್ತಿದೆ. ಅರ್ಥ ಆಗ್ತದಲ್ಲ? ಎಸ್, ಒಂದು ಕವಿತೆ ನನ್ನಿಂದ ಬರೆಯಲ್ಪಡುತ್ತಿದೆ. ವಿಶೇಷವಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಈ ರೀತಿ ಎಲ್ಲ ನಾವು ಮಾತಾಡೋದಿಲ್ಲ, ಬಟ್ ಇಂಗ್ಲಿಷ್ ನಲ್ಲಿ ಇದು ಬಹಳಷ್ಟು ಯೂಸ್ ಆಗ್ತದೆ. ಓಕೆ, ಅ ಪೋಯಮ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ನೆಕ್ಸ್ಟ್ ನೋಡಿ, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಅವರು ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಅದೇ ಪ್ಯಾಸಿವ್ದಲ್ಲಿ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಕ್ರಿಕೆಟ್ ಅವರಿಂದ ಆಡಲ್ಪಡ್ತಾ ಇದೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ, ರಾಧಾ ಈಸ್ ಬೈಯಿಂಗ್ ಫ್ರೂಟ್ಸ್. ವಾಟ್ ಇಸ್ ದ ಸಬ್ಜೆಕ್ಟ್? ರಾಧಾ ಈಸ್ ದ ಸಬ್ಜೆಕ್ಟ್. Is buying is verb phrase and fruits is object. Fruits ಏನು ಮಾಡಬೇಕು ನಾವು? Fruits, this become subject. Fruits.
ಹಾ ಫ್ರೂಟ್ಸ್ ಪ್ಲೂರಲ್ ಆಗಿದೆ. ಹಾಗಾದ್ರೆ ವಾಟ್ ಇಸ್ ದ ಆಪ್ಷನ್? ಆರ್. ಫ್ರೂಟ್ಸ್ ಆರ್. ಓಕೆ ಐ ಎನ್ ಜಿ ಇರೋದ್ರಿಂದ ಬೀಯಿಂಗ್ ಹಚ್ಚಬೇಕು. ಎಸ್ ಫ್ರೂಟ್ಸ್ ಆರ್ ಬೀಯಿಂಗ್. ಬೈ ಬಿಕಮ್ಸ್ ವಾಟ್? Fruits are being bought by Radha. Yes, clear this? Now, ಇಷ್ಟೇ ನೋಡಿ. ಇಲ್ಲಿ ಏನೇನು ಇಟ್ಕೊಳ್ಬೇಕು ನಾವು? ಐ ಎನ್ ಜಿ ವರ್ಬ್ ಐ ಎನ್ ಜಿ ಫಾರ್ಮ್ ಅಲ್ಲಿ ಇದ್ದರೆ ಪ್ಯಾಸಿವ್ದಲ್ಲಿ ಬೀಯಿಂಗ್ ಅನ್ನ ಹಚ್ಚಬೇಕು ಅಷ್ಟ. ಓಕೆ, ಲೆಟ್ಸ್ ಗೋ ನೆಕ್ಸ್ಟ್. ಓಕೆ ಮಕ್ಕಳೇ, ಇಲ್ಲಿ ನೋಡ್ರಿ ಕೆಲವೊಂದಷ್ಟು ನೆಗೆಟಿವ್ ಸೆಂಟೆನ್ಸ್ ತಗೊಂಡ್ಬಂದಿರ್ತೀವಿ. ನೋಡ್ರಿ, ರಮೇಶ್ ಇಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ನಾಟ್ ಅಂತ ಬಂದಿದೆ ಅಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ರಮೇಶ್ ಇಸ್ ನಾಟ್ ಡೂಯಿಂಗ್ ಹೋಮ್ವರ್ಕ್. ರಮೇಶನು ಹೋಮ್ವರ್ಕ್ ಅನ್ನು ಮಾಡ್ತಾ ಇಲ್ಲ. ಓಕೆ, ಇದನ್ನ ನಾವು ಏನು ಮಾಡೋಣ ಇವಾಗ? ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕು? ಸಬ್ಜೆಕ್ಟ್ ಅನ್ನು ಗುರುತಿಸ್ರಿ. ವಾಟ್ ಇಸ್ ದ ಸಬ್ಜೆಕ್ಟ್? ರಮೇಶ್. ಆಬ್ಜೆಕ್ಟ್ ಯಾವುದಪ್ಪ? ಹೋಮ್ವರ್ಕ್. ವರ್ಬ್ ಯಾವುದು? ಡೂಯಿಂಗ್. is not doing, that is completely verb phrase ಅಂತ ಅನ್ಕೊಡ್ರಿ. ಬಟ್ ಡೂಯಿಂಗ್ ಇಸ್ ಅ ವರ್ಬ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಾವು ಮೊದಲ ಕೆಲಸ ಏನು ಮಾಡಬೇಕಪ್ಪ? ಹೋಮ್ವರ್ಕ್ ಅನ್ನ ಆಸ್ ಅ ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. ಹೋಮ್ವರ್ಕ್. ಹಾ, ಈ ಹೋಮ್ವರ್ಕ್ ಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಹೋಮ್ವರ್ಕ್ ಈಸ್. ಹೋಮ್ವರ್ಕ್ ಈಸ್. ನೆಗೆಟಿವ್ ಇರೋದ್ರಿಂದ ನೋಡ್ರಿ, ನೆಗೆಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ನಂತರ ನಾವು ಏನು ಹಚ್ಚಬೇಕು? ನಾಟ್ ಅನ್ನು ಹಚ್ಚಬೇಕು. ನೆನ್ಪಿಟ್ಕೊಳ್ಳಿ. ನೋಡಿ, ಹೋಮ್ವರ್ಕ್ ಈಸ್ ನಾಟ್. ಐ ಎನ್ ಜಿ ಇರೋದ್ರಿಂದ ಎಸ್ ಸೇಮ್ ಕೊಡೋದು. ಹೋಮ್ವರ್ಕ್ ಈಸ್ ನಾಟ್ ಬೀಯಿಂಗ್ ಡನ್. ಡೂ ದ ವಿ3 ಫಾರ್ಮ್ ಏನು? ಡನ್. ಹೋಮ್ವರ್ಕ್ ಈಸ್ ನಾಟ್ ಬೀಯಿಂಗ್ ಡನ್ by Ramesh. See the next sentence. Teachers are not teaching maths. ಶಿಕ್ಷಕರು ಮ್ಯಾಥ್ಸ್ ಅನ್ನ ಬೋಧನೆ ಮಾಡ್ತಾ ಇಲ್ಲ. ಓಕೆ, ಇದನ್ನ ನಾವೇನ್ ಮಾಡೋಣ? ಪ್ಯಾಸಿವ್ ಮಾಡೋಣ. ಟೀಚರ್ ಏನಪ್ಪ ಇಲ್ಲಿ? ಸಬ್ಜೆಕ್ಟ್. ಮ್ಯಾಥ್ಸ್ ಅನ್ನೋದು ಆಬ್ಜೆಕ್ಟ್. ವರ್ಡ್ ಟೀಚಿಂಗ್ ಅಂತ ಇದೆ. ಓಕೆ, ಮ್ಯಾಥ್ಸ್ ಆಬ್ಜೆಕ್ಟ್ ಅನ್ನು ಏನು ಮಾಡ್ರಿ ಇವಾಗ? ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. ಮ್ಯಾಥ್ಸ್. ಮ್ಯಾಥ್ಸ್ ಗೆ ಏನು ಬೇಕು? ಈಸ್. ನೋಡ್ರಿ, ಮ್ಯಾಥ್ಸ್ ಇಲ್ಲ ಸರ್, ಎಸ್ ಪ್ರತ್ಯಯ ಎಸ್ ಇದೆ, ಇದು ಪ್ಲೂರಲ್ ಅಲ್ವಾ? ನೋ, ಮ್ಯಾಥ್ಸ್ ಇಟ್ ಇಸ್ ಅ ಸಿಂಗುಲರ್. ಮ್ಯಾಥ್ಸ್ ಅನ್ನುವ ಪದ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ಸಿಂಗುಲರ್, ಪ್ಲೂರಲ್ ಅಲ್ಲ. ಓಕೆ, ಅದಕ್ಕೆ ನಮಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್. ಮ್ಯಾಥ್ಸ್ ಈಸ್ ಬೀಯಿಂಗ್. ಸಾರಿ, ಮ್ಯಾಥ್ಸ್ ಈಸ್ ನೆಗೆಟಿವ್ ಇರೋದ್ರಿಂದ ಏನು ಹಚ್ಚಬೇಕಪ್ಪ ನಾವಿಲ್ಲಿ? ನಾಟ್. ಮ್ಯಾಥ್ಸ್ ಈಸ್ ನಾಟ್ ಬೀಯಿಂಗ್. ಟೀಚ್ ವಿ3 ಫಾರ್ಮ್ ಏನು? ಥಾಟ್. ನಾಟ್ ಬೀಯಿಂಗ್ ಥಾಟ್ by teachers. Okay, see, okay, next sentence. They are not learning spoken English. Our spoken English anna kalita illa. Okay, what is the subject? They are not subject. Spoken English another object and learn another verb agide. Okay, take this object as a subject. Spoken English. Spoken English. Spoken English ಗೆ ಏನು ಬೇಕಪ್ಪ ಹೆಲ್ಪಿಂಗ್ ವರ್ಬ್? ಈಸ್. ಸ್ಪೋಕನ್ ಇಂಗ್ಲಿಷ್ ಈಸ್ ನೆಗೆಟಿವ್ ಇರೋದ್ರಿಂದ ನಾವೇನು ಹಚ್ಚಬೇಕು? ನಾಟ್ ಅಂತ ಹಚ್ಚಬೇಕು. ಸ್ಪೋಕನ್ ಇಂಗ್ಲಿಷ್ ಈಸ್ ನಾಟ್. ಐ ಎನ್ ಜಿ ಇದೆ, ಸೊ ದಟ್ ಈಸ್ ವಿ ಹ್ಯಾವ್ ಟು ಯೂಸ್ ಬೀಯಿಂಗ್. Spoken English is not being learned by they becomes them. Clear? Okay. Spoken English is not being learned by them. Spoken English ಅನ್ನುವುದು ಅವರಿಂದ ಕಲಿಯಲ್ಪಡ್ತಾ ಇಲ್ಲ. ಓಕೆ, ಕ್ಲಿಯರ್ ಆಯ್ತಾ ಇದು? ಓಕೆ, ಯಾವುದೇ
ಕಂಟಿನ್ಯೂಸ್ ಟೆನ್ಸ್ ಬಂದರೆ ನಾವು ING ಫಾರ್ಮ್ ಇರ್ತದ, ING ಬದಲಾಗಿ ಬೀಯಿಂಗ್ ಅನ್ನು ಯೂಸ್ ಮಾಡಬೇಕು. ನೆಗೆಟಿವ್ ಇದ್ರೆ ಈಸ್ ನಂತರ ಅಥವಾ ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಅನ್ನು ಬಳಕೆ ಮಾಡಬೇಕು. ಇಷ್ಟು ಮಾಡಿದ್ರೆ ಉಳಿದಿದ್ದಂತಹ ರೂಲ್ಗಳು ಏನದ ಎಲ್ಲವೂ ಆಸ್ ಇಟ್ ಈಸ್. ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಟೆನ್ಸ್. ಓಕೆ ಮಕ್ಕಳೇ, ಇವಾಗ ನೋಡ್ರಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ ಯಾವ ರೀತಿ ಇರ್ತದ ಗೊತ್ತಿದೆ? ಸವಿತಾ ವಾಸ್ ರೈಟಿಂಗ್ ದ ಎಕ್ಸಾಮ್. ಸವಿತಾ ವಾಸ್ ರೈಟಿಂಗ್ ದ ಎಕ್ಸಾಮ್. ಇಲ್ಲಿ ನೋಡ್ರಿ, ಮೊದಲು ಏನ್ ಮಾಡ್ಬೇಕು ನಾವು ಇವಾಗ? ಇಲ್ಲಿರುವಂತಹ ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾ ಮಾಡ್ರಿ. ಆಬ್ಜೆಕ್ಟ್ ಒನ್. ಮಟ್ಟ ಯಾವುದೇ ವಾಕ್ಯ ಕೊಡ್ರಿ, ಅವರು ಯಾವುದೇ ವಾಕ್ಯ ಕೊಟ್ರ ಮೊದಲ ಕೆಲಸ ಏನಪ್ಪಾ ಅಂದ್ರೆ ಅಲ್ಲಿರುವಂತಹ ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಇದನ್ನು ಮೊದಲು ಗುರುತಿಸಬೇಕು. ದೆನ್ ವಿ ಶುಡ್ ಗೋ ಯಾವ ಟೆನ್ಸ್ ಆಗಿದೆ ಅನ್ನೋದನ್ನ ಆಮೇಲೆ ಗೊತ್ತಾಗಬಹುದು. ಓಕೆ, ನೆಕ್ಸ್ಟ್ ಇವಾಗ ಏನ್ ಮಾಡಬೇಕು? ಆಸ್ ಅ ಆಬ್ಜೆಕ್ಟ್ ಅನ್ನು ಏನ್ ಮಾಡ್ರಿ, ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. ಏನಿದೆ ಆಬ್ಜೆಕ್ಟ್? ದ ಎಕ್ಸಾಮ್. ಓಕೆ, ದ ಎಕ್ಸಾಮ್. ನೋಡ್ರಿ, ಪಾಸ್ಟ್ ಟೆನ್ಸ್ ಆಗಿರುವುದರಿಂದ ನಮ್ಮ ಹೆಲ್ಪಿಂಗ್ ವರ್ಬ್ಸ್ ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ವಾಸ್ ಮತ್ತು ವರ್ ಗಳಾಗಿರ್ತಾವ. ನಮ್ಮ ಹೆಲ್ಪಿಂಗ್ ವರ್ಬ್ಸ್ ಏನು? ವಾಸ್ ಮತ್ತು ವರ್ ಗಳಾಗಿರ್ತಾವ. ನೋಡ್ರಿ, ಎಕ್ಸಾಮ್, ದ ಎಕ್ಸಾಮ್ ಏನ್ ಬೇಕು? ಎಕ್ಸಾಮ್ ವಾಸ್. ವರ್ಬ್ ING ಇರುವುದರಿಂದ ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್ ದಲ್ಲಿ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ವರ್ಬ್ ಯಾವ ರೀತಿ ಇದೆ? ING ಫಾರ್ಮ್ ಅಲ್ಲಿ ಇದೆ. ING ಫಾರ್ಮ್ ದಲ್ಲಿ ಇದ್ರೆ what we have to use? We should use being. The exam was being written. Right in V3 ಫಾರ್ಮ್ ಏನು? Written by ಯಾರು? ಸವಿತಾ. ಸವಿತಾ ವಾಸ್ ರೈಟಿಂಗ್ ದ ಎಕ್ಸಾಮ್. ಸವಿತಾ ಪರೀಕ್ಷೆಯನ್ನು ಬರೆಯುತ್ತಿದ್ದಳು. ಅದೇ ಪ್ಯಾಸಿವ್ ಆದ್ರೆ ದ ಎಕ್ಸಾಮ್ ವಾಸ್ ಬೀಯಿಂಗ್ ರಿಟನ್ ಬೈ ಸವಿತಾ. ಪರೀಕ್ಷೆಯು ಸವಿತಾಳಿಂದ ಬರೆಯಲ್ಪಡ್ತಾ ಇತ್ತು. ಓಕೆ, ಕ್ಲಿಯರ್? ಓಕೆ, ಟೇಕ್ ದ ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಸೆಂಟೆನ್ಸ್. ಸ್ವಾಮಿ ವಿವೇಕಾನಂದ ವಾಸ್ ಗಿವಿಂಗ್ ಸ್ಪೀಚ್. ಸ್ವಾಮಿ ವಿವೇಕಾನಂದರವರು ಭಾಷಣವನ್ನ ಮಾಡ್ತಾ ಇದ್ದರು. ಓಕೆ, what is the subject? Swami Vivekananda is the subject. Next, speech is object. Was giving is the verb phrase. Okay, here also verb phrase anta ankodri, ಏನು ತೊಂದರೆ ಇಲ್ಲ. Swami Vivekananda was giving the speech. What is the object? Object is speech. Take it as a subject. Speech. Speech. ಸ್ಪೀಚ್ ಏನು ಬೇಕು? ವಾಸ್ ಬೇಕು. ಓಕೆ, ಸ್ಪೀಚ್ ವಾಸ್ ING ಇರೋದ್ರಿಂದ ಬೀಯಿಂಗ್ ಹಚ್ರಿ. ಎಸ್, ಸ್ಪೀಚ್ ವಾಸ್ ಬೀಯಿಂಗ್ ಗಿವನ್ ಬೈ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ. ಓಕೆ, ಕ್ಲಿಯರ್ ದಿಸ್? ಸ್ಪೀಚ್ ವಾಸ್ ಬೀಯಿಂಗ್ given by ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರಿಂದ ಸ್ಪೀಚ್ ಕೊಡಲ್ಪಡ್ತಾ ಇತ್ತು ಅಂದ್ರೆ ಅವರು ಸ್ಪೀಚ್ ಮಾಡ್ತಾ ಇದ್ರು ಅಂತ ಅರ್ಥ. ಓಕೆ, ಐ ವಾಸ್ ಈಟಿಂಗ್ ಮ್ಯಾಂಗೋಸ್. ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ ಅನ್ನೋದು ಸಬ್ಜೆಕ್ಟ್, ವಾಸ್ ಈಟಿಂಗ್ ಅನ್ನೋದು ವರ್ಬ್ ಫ್ರೇಸರ್, ಮ್ಯಾಂಗೋ ಅನ್ನೋದು ಆಬ್ಜೆಕ್ಟ್. ಓಕೆ, ನೋಡ್ರಿ, ಮ್ಯಾಂಗೋಸ್. ಮ್ಯಾಂಗೋಸ್. ಮ್ಯಾಂಗೋಸ್ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದು? ಪ್ಲೂರಲ್ ಆಗಿದೆ. ಸೊ ವಿ ಹ್ಯಾವ್ ಟು ಯೂಸ್ ವರ್ಬ್. ಮ್ಯಾಂಗೋಸ್ ವರ್, ಎಸ್ ING ಇರೋದ್ರಿಂದ ಬೀಯಿಂಗ್ ಹಚ್ರಿ. ಮ್ಯಾಂಗೋಸ್ ವರ್ ಬೀಯಿಂಗ್ ಈಟ್ V3 ಫಾರ್ಮ್ ಈಟನ್. ಮ್ಯಾಂಗೋಸ್ ವರ್ ಬೀಯಿಂಗ್ ಈಟನ್ ಬೈ I becomes me. Mangoes were being eaten by me. Okay, clear this? ಇಷ್ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದ್ರೆ ವಾಕ್ಯವನ್ನ ಆಕ್ಟಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ವಾಯ್ಸ್ಗೆ ಯಾವ ರೀತಿ ಮಾಡಬಹುದು ಕ್ಲಿಯರ್ ಆಗಿ ಅನ್ಕೊಳ್ತೀನಿ. ಓಕೆ, ಇವಾಗ ಲೆಟ್ಸ್ ಟೇಕ್ ಸಮ್ ನೆಗೆಟಿವ್ ಸೆಂಟೆನ್ಸಸ್ ಅನ್ನ ನೋಡೋಣ. ಓಕೆ ಮಕ್ಕಳೇ, ಇವಾಗ ನೋಡಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಗೆ ಸಂಬಂಧಪಟ್ಟಂತ ಒಂದಷ್ಟು ನೆಗೆಟಿವ್ ಸೆಂಟೆನ್ಸ್ ಗಳನ್ನು ತಗೊಂಡಿದ್ದೀನಿ.
ಈ ನೆಗೆಟಿವ್ ಸೆಂಟೆನ್ಸ್ಗಳಿದ್ದಾಗ ಆಕ್ಟಿವ್ ವಾಯ್ಸ್ ಇದ್ದರೆ ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡ್ಬೋದು? ಓಕೆ, ಸೇಮ್ ರೂಲ್, ಯಾವುದೇ ರೂಲ್ಗಳು ಬದಲಾವಣೆ ಇಲ್ಲ. ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಯಾವ ರೀತಿ ಮಾಡಿದ್ರು ಸೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾಡಬೇಕಾಗ್ತದ. ನೋಡೋಣ ಹಾಗಾದ್ರೆ. ಸ್ವಾಮಿ ವಾಸ್ ನಾಟ್ ಸ್ಟಡಿಂಗ್ ಇಂಗ್ಲಿಷ್. ಸ್ವಾಮಿಯು ಇಂಗ್ಲಿಷನ್ನು ಅಭ್ಯಾಸ ಮಾಡ್ತಾ ಇರಲಿಲ್ಲ. ಓಕೆ, ಇಲ್ಲಿ ವಾಟ್ ಇಸ್ ದ ಸಬ್ಜೆಕ್ಟ್? ಸ್ವಾಮಿ ಆ್ಯಂಡ್ ಅಬ್ಜೆಕ್ಟ್ ಈಸ್ ಇಂಗ್ಲಿಷ್. ಸ್ಟಡಿಯಿಂಗ್ ಈಸ್ ವರ್ಬ್. ಓಕೆ, ಇವಾಗ ಏನು ಮಾಡ್ಬೇಕಂದ್ರೆ ಈ ಇಂಗ್ಲಿಷನ್ನು ಅಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡ್ಕೊಡ್ರಿ, ಇಂಗ್ಲಿಷ್. ಓಕೆ, ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್. ಇಂಗ್ಲಿಷ್ಗೆ ಯಾವುದು ಸೂಕ್ತವಾದ ಹೆಲ್ಪಿಂಗ್ ವರ್ಬ್? ವಾಸ್. ನೆಗೆಟಿವ್ ಇರುವುದರಿಂದ ವಿ ಹ್ಯಾವ್ ಟು ಯೂಸ್ ನಾಟ್. ಇದನ್ನು ಮರಿಬೇಡ್ರಿ ಅಷ್ಟ. ನೆಗೆಟಿವ್ ಸೆಂಟೆನ್ಸ್ ಇತ್ತಂದ್ರೆ ನಾಟ್ ಅನ್ನು ಬಳಕೆ ಮಾಡ್ರಿ. ಓಕೆ, ಇಂಗ್ಲಿಷ್ ವಾಸ್ ನಾಟ್ ING ಇರೋದ್ರಿಂದ ಬೀಯಿಂಗ್. ಎಸ್, ಇಂಗ್ಲಿಷ್ ವಾಸ್ ನಾಟ್ ಬೀಯಿಂಗ್ ಸ್ಟಡೀಡ್. ಸ್ಟಡೀಡ್ ವಿತ್ ತ್ರೀ ಫಾರ್ಮ್ ಏನು? ಸ್ಟಡೀಡ್ ಬೈ ಸ್ವಾಮಿ. ಕ್ಲಿಯರ್? ಓದ ನೋಡ್ರಿ. ಇಂಗ್ಲಿಷ್ ವಾಸ್ ನಾಟ್ ಬೀಯಿಂಗ್ ಸ್ಟಡೀಡ್ ಬೈ ಸ್ವಾಮಿ. ಕ್ಲಿಯರ್? ಓಕೆ, ಸಿ ದ ನೆಕ್ಸ್ಟ್ ಸೆಂಟೆನ್ಸ್. The teacher was not asking Ravi. ಗುರುಗಳು ರವಿಯನ್ನ ಕೇಳುತ್ತಿರಲಿಲ್ಲ. ಓಕೆ, ವಾಟ್ ಇಸ್ ದ ಸಬ್ಜೆಕ್ಟ್? ದ ಟೀಚರ್ ಇಸ್ ದ ಸಬ್ಜೆಕ್ಟ್. ರವಿ ಇಸ್ ಆಬ್ಜೆಕ್ಟ್. ಆಸ್ಕ್ ಇಸ್ ವರ್ಬ್. ಇಷ್ಟು ಕ್ಲಿಯರ್ ಆಯ್ತಾ? ಓಕೆ, ತಗೊಳ್ಳಿ. ಇವಾಗ ಅಬ್ಜೆಕ್ಟ್ ಏನೇನು ಮಾಡ್ರಿ? ಸಬ್ಜೆಕ್ಟ್ ಮಾಡ್ಕೊಡ್ರಿ. ರವಿ. ರವಿಗೆ ಸೂಕ್ತವಾದಂತಹ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲಿ? ವಾಸ್. ರವಿ ವಾಸ್. ನೆಗೆಟಿವ್ ಇರೋದ್ರಿಂದ ನಾಟ್ ಅನ್ನು ಬಳಸ್ರಿ. ರವಿ ವಾಸ್ ನಾಟ್. ING ಇರೋದ್ರಿಂದ ಹೇಳ್ರಿ ಎಸ್ ಬೀಯಿಂಗ್ ಅನ್ನು ಯೂಸ್ ಮಾಡ್ರಿ. ರವಿ ವಾಸ್ ನಾಟ್ ಬೀಯಿಂಗ್ ಆಸ್ಕ್ಡ್. ಆಸ್ಕ್ಡ್ ವಿತ್ ರಿಪಾರ್ಟ್ಮೆಂಟ್ ಆಸ್ಕ್ಡ್ ಬೈ ದ ಟೀಚರ್. ದ ಟೀಚರ್. Okay. See the next sentence. I was not typing the letter. ನಾನು ಲೆಟರ್ ಅನ್ನು ಟೈಪ್ ಮಾಡುತ್ತಿರಲಿಲ್ಲ. Okay, what is the subject here? I is the subject. The letter is the object. Typing is the verb. object ಏನು ಮಾಡ್ರಿ? ಸಬ್ಜೆಕ್ಟ್ ಆಗಿ ಮಾಡ್ಕೊಡ್ರಿ. ಇವಾಗ the letter. The letter. ಲೆಟರ್ ಏನು ಬೇಕಪ್ಪ? ವಾಸ್ ಬೇಕು. ದ ಲೆಟರ್ ವಾಸ್. ನಾಟ್ ಇರೋದ್ರಿಂದ ವಿ ಶುಡ್ ಯೂಸ್ ನಾಟ್. ING ಇರೋದ್ರಿಂದ ವಿ ಶುಡ್ ಯೂಸ್ ಬೀಯಿಂಗ್. ಓಕೆ, ನೋಡ್ರಿ ಇವಾಗ ದ ಲೆಟರ್ ವಾಸ್ ನಾಟ್ ಬೀಯಿಂಗ್ ಟೈಪ್ಡ್. ಟೈಪ್ಡ್ ವಿತ್ ದಿ ಫಾರ್ಮ್ ಏನು? ಟೈಪ್ಡ್ ಬೈ I becomes me. ಓಕೆ, ಕ್ಲಿಯರ್ ದಿಸ್? ಓಕೆ ಮಕ್ಕಳೇ, ಇವಾಗ ನಮ್ದು ನೆಕ್ಸ್ಟ್ ಟೆನ್ಸ್ ಯಾವುದಪ್ಪ ಅಂತಂದ್ರೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಹಿಯರ್ ಯು ಹ್ಯಾವ್ ದ ಗುಡ್ ನ್ಯೂಸ್. ಏನು? ಈ ಟೆನ್ಸ್ಗೆ ಪ್ಯಾಸಿವ್ ಇಲ್ಲ. ಒಟ್ಟು ಹೇಳಿದೆ ನಾನು, ಬರೀ 8 ಟೆನ್ಸ್ಗಳಿಗೆ ಮಾತ್ರ ಪ್ಯಾಸಿವ್ ಇದೆ. ಉಳಿದ 4 ಟೆನ್ಸ್ಗಳಿಗೆ ಪ್ಯಾಸಿವ್ ಇಲ್ಲ. ಸೊ ಅದ್ರಾಗ ಇದೊಂದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗೆ ಪ್ಯಾಸಿವ್ ಇಲ್ಲ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಟ್ ಹ್ಯಾಸ್ no passive. Clear? Okay. Okay. Dear students, ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಮತ್ತು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಒಟ್ಟು 3 ಟೆನ್ಸ್ಗಳ ಮೇಲೆ ಆಕ್ಟಿವ್ ವಾಯ್ಸ್ ಅಂದ್ರೆ ಪ್ಯಾಸಿವ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕಲ್ತಿದ್ವಿ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಮತ್ತೆ 3 ಟೆನ್ಸ್ಗಳನ್ನು ಯಾವ ರೀತಿ ಕನ್ವರ್ಟ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಮಾಡುವುದನ್ನು ಕಲಿಯೋಣ. ಲೆಟ್ಸ್ ಮೀಟ್ ಇನ್ ದ ಓಕೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.